ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನ್ವೀರ್ ಅಂತ, ಕೇರ್ಪೇಟೆ DLCPಯಿಂದ ಮಾತಾಡ್ತಿರೋದು. ಕೆಲವ್ರಿಗೆ PV ಮಾಡಿರ್ತಾರೆ, ನೆಕ್ಸ್ಟ್ ಮಂತ್ 15ನೇ ತಾರೀಕು ದುಡ್ಡು ಬರುತ್ತೆ ಅಂತ ಹೇಳಿರ್ತೀವಿ, ಬಟ್ ದುಡ್ಡು ಬಂದಿರಲ್ಲ. ಅದು ಯಾಕೆ ಬಂದಿರಲ್ಲ? ವೋಚರ್ ನಂಬರ್ ಆಗಿರುತ್ತೆ, ಏನಾಗಿರುತ್ತೆ ಯಾರಿಗೂ ಗೊತ್ತಿರಲ್ಲ. ಸೊ ಅದನ್ನು ನಾವು ನೋಡೋದು ಹೆಂಗಪ್ಪ? ಬನ್ನಿ ನೋಡೋಣ. ಆ್ಯಪಲ್ಲಿ ಫಸ್ಟ್ ಆ್ಯಪ್ ಓಪನ್ ಮಾಡ್ಕೋಬೇಕು. ಇಲ್ಲಿ ಸೈಡಲ್ಲಿ 3 ಡಾಟ್ ಇದೆ ನೋಡಿ, ಈ 3 ಡಾಟ್ ಹತ್ರ ಕ್ಲಿಕ್ ಮಾಡಬೇಕು. ಒಂದು ನಿಮಿಷ ಹಂಗೆ ಇರಿ. 3 ಡಾಟ್ ಹತ್ರ ಕ್ಲಿಕ್ ಮಾಡಿಕೊಂಡು ಮೈ ಪ್ರೊಫೈಲ್ 1 2 3 4 5 6ನೇದು ಮೈ ಪ್ರೊಫೈಲ್ ಅಂತಿದೆ ನೋಡಿ. ಈ ಮೈ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೊಬೇಕು. ಈ ಪ್ರೊಫೈಲಲ್ಲಿ ನಿಮ್ಮದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಪ್ಯಾನ್ ಬ್ಯಾಂಕ್ ಅಂತ ಆಪ್ಷನ್ ಇದೆ ನೋಡಿ. ಈ ಪ್ಯಾನ್ ಬ್ಯಾಂಕ್ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಯಾನ್ ಸ್ಟೇಟಸ್ಸು, ಪ್ಯಾನ್ ನಂಬರು, ಬ್ಯಾಂಕ್ ಸ್ಟೇಟಸ್ಸು, ಬ್ಯಾಂಕ್ ನೇಮು, IFSC, ಅಕೌಂಟ್ ನಂಬರು ಇವೆಲ್ಲ ಬ್ಲ್ಯಾಂಕ್ ಐತೆ. ಅಂದರೆ ಇವ್ರದ್ದು ಇನ್ನೂ ಬ್ಯಾಂಕು ಪ್ಯಾನು ವೆರಿಫೈ ಆಗಿಲ್ಲ. ಸೊ ವೆರಿಫೈ ಆದರೆ ಹೆಂಗಿರುತ್ತೆ? ಇಲ್ಲಿ ಪ್ಯಾನ್ ಸ್ಟೇಟಸಲ್ಲಿ ನಿಮ್ಮ ಪ್ಯಾನ್ ನಂಬರ್ ಇರುತ್ತೆ, ಇಲ್ಲ ನಿಮ್ಮ ನೇಮ್ ಇರುತ್ತೆ. ಅಲ್ಲಿ ಪ್ಯಾನ್ ಸ್ಟೇಟಸಲ್ಲಿ ವೆರಿಫೈ ಅಂತಿರುತ್ತೆ, ಪ್ಯಾನ್ ನಂಬರಲ್ಲಿ ಪ್ಯಾನ್ ನಂಬರ್ ಅಂತ ಇರುತ್ತೆ. ಸೊ ನಿಮ್ಮ ನಂಬರ್ಸ್ಗಳೆಲ್ಲ ಬರುತ್ತೆ. ಇಲ್ಲಿ ಸ್ಟೇಟಸಲ್ಲಿ ವೆರಿಫೈ ಅಂತ ಬರುತ್ತೆ. ಸೊ ಹಂಗಾದರೆ ಇವ್ರಿಗೆ ಈಗ ದುಡ್ಡು ಏನಾಗಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ವೆಸ್ಟೀಜಲ್ಲಿ ದುಡ್ಡು ಬಂದಿರುತ್ತೆ, ನಾವು ಅದನ್ನು ನೋಡೋದು ಹೆಂಗಪ್ಪ ಆ್ಯಪಲ್ಲಿ ಅಂತ ಗೊತ್ತಿರಲ್ಲ ಕೆಲವ್ರಿಗೆ. ಅದನ್ನು ಮೈ ಬೋನಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಈಗ ನೋಡಿ, ಇವ್ರಿಗೆ 927 ರೂಪಾಯಿ ದುಡ್ಡು ಬಂದಿದೆ. ಸೊ ಈಗ ಇಲ್ಲಿ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಐತೆ. ಈ ಟ್ರಾನ್ಸ್ಫರ್ ಡೀಟೇಲ್ಸಿಗೆ ಹೋಗಿ ಚೆಕ್ ಮಾಡಬೇಕು. ನೋಡಿ, ಈ ಟ್ರಾನ್ಸ್ಫರ್ ಡೀಟೇಲ್ಸಲ್ಲಿ ಇವ್ರದ್ದು ಬ್ಯಾಂಕು ಪ್ಯಾನು ವೆರಿಫೈ ಆಗಿದ್ದಿದ್ರೆ ಇಲ್ಲಿ ಟ್ರಾನ್ಸ್ಫರ್ ಅಂತ ಬರ್ತಿತ್ತು, ಬಟ್ ಇವ್ರದ್ದು ವೆರಿಫೈ ಆಗಿಲ್ಲ, ಅದಕ್ಕೋಸ್ಕರ ಚೆಕ್ ಅಂತ ಇದೆ ನೋಡಿ. ಸೊ ಇವ್ರದ್ದು ಮ್ಯಾನ್ಯುವಲ್ ಆಗಿ ನಾವು ಹೊರಗಡೆ ಬ್ಯಾಂಕಲ್ಲಿ ಚೆಕ್ ಕೊಡ್ತಾರೆ ನೋಡಿ, ಆ ಥರದ್ದು ವೆಸ್ಟೀಜಲ್ಲಿ ಚೆಕ್ ಬರುತ್ತೆ. ಆ ಚೆಕ್ನ ತೊಗೊಂಡೋಗಿ ಡೆಪಾಸಿಟ್ ಮಾಡ್ಕೋಬೇಕು. ಅಷ್ಟು ತುಂಬ ಕಷ್ಟ ಅದಕ್ಕೋಸ್ಕರ ನೀವು ಜಾಯ್ನ್ ಆಗಿದ ತಕ್ಷಣ ಬ್ಯಾಂಕು ಪ್ಯಾನ್ನ ವೆರಿಫೈ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಈ ಥರ ಸಿಚುವೇಷನಲ್ಲಿ ಈ ಥರ ಮಾಡ್ಕೊಬೇಡಿ, ದಯವಿಟ್ಟು ಬ್ಯಾಂಕು ಪ್ಯಾನ್ನು ವೆರಿಫೈ ಮಾಡಿಸ್ಕೊಳ್ಳಿ. ಇನ್ನೊಂದೇನು, ಈಗ 10ನೇ ತಾರೀಕು ಪೇಔಟ್ ಆಗಿರುತ್ತೆ, ನಮ್ಗೆ ಅಮೌಂಟ್ ಬಂದಿರಲ್ಲ. ಸೊ ಇಲ್ಲಿ ಟ್ರಾನ್ಸ್ಫರ್ ಡೀಟೇಲ್ಸಲ್ಲಿ ಕೆಲವ್ರಿಗೆ ಹೆಂಗೆ ತೋರಿಸುತ್ತೆ, ಹಾಗೆ ರೀ ಒಂದು ನಿಮಿಷ. ಇಲ್ಲಿ ನೋಡಿ, ನಮ್ಮದು ಬ್ಯಾಂಕು ಪ್ಯಾನು ವೆರಿಫೈ ಆಗಿದ್ದರೆ ಇಲ್ಲಿ ಒಬ್ರಿಗೆ 9833 ಬಂದಿದೆ. ಇಲ್ಲಿ ಚೆಕ್ ಆರ್ ವೋಚರ್ ಅಂತ ನಂಬರ್ ಅಂತಿದೆ ನೋಡಿ, ಇಲ್ಲಿ ಟ್ರಾನ್ಸ್ಫರ್ ಅಂತಿದೆ. ಈ ಥರ ಟ್ರಾನ್ಸ್ಫರ್ ಅಂತ ಬಂದಾಗ ಅದು ಅಮೌಂಟು ಅಕೌಂಟ್ಗೆ ಹೋಗಿರುತ್ತೆ ಅಂತ ಅರ್ಥ. ಓಕೆನಾ? ಇಲ್ಲಿ ಸಪೋಸು 300 ರೂಪಾಯಿ ಬಂದಿರುತ್ತೆ ಯಾರಿಗೋ, ಬ್ಯಾಂಕು ಪ್ಯಾನ್ ವೆರಿಫೈ ಆಗಿಲ್ಲ. ಹಾಗೆ ಇಲ್ಲಿ IND ಅಂತ ನಿಮಗೆ ಆಗಲೇ ಕೆಲವೊಂದು ಲಾಸ್ಟ್ ವೀಡಿಯೋದಲ್ಲಿ ವೋಚರ್ಸ್ ಅಂತ ಹೇಳಿದ್ನಲ್ಲ, ಆ ವೋಚರ್ಸಲ್ಲಿ ನಂಬರ್ ಇರುತ್ತೆ ನೋಡಿ, ಆ ವೋಚರ್ ನಂಬರ್ ಇಲ್ಲೂ ಶೋ ಆಗ್ತಿರುತ್ತೆ. ಪ್ರತಿ ತಿಂಗಳ 10ನೇ ತಾರೀಕು ಇರುತ್ತೆ, ಅದು ನೀವು ಚೆಕ್ ಮಾಡ್ಕೊಬೇಕು. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ಬೋನಸ್ ಡೀಟೇಲ್ಸಲ್ಲಿ ಸೆಪ್ಟೆಂಬರ್ದಿದೆ. ಈಗ ನಾವು ಆಗಸ್ಟ್ ನೋಡಬೇಕು. ಇಲ್ಲಿ ಆಗಸ್ಟ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ 25ನ ಕ್ಲಿಕ್ ಮಾಡ್ಕೊಬೇಕು. ನಿಮ್ಗೆ ಯಾವ ಮಂತ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ 10 ಕೊಟ್ಟರೆ ಬರುತ್ತೆ.